ಒಂದೇ ಕಡೆ ಒಂದೇ ರೀತಿಯಾಗಿ ಯಾವ ವಸ್ತುನೂ ಇರೋದಿಲ್ಲ. ಅಣುಗಳು ಎಷ್ಟು ತೀವ್ರವಾಗಿ ಚಲಿಸ್ತಾ ಇರ್ತಾವೆ. ನಿಮ್ಮ ಹತ್ತಿರ ಮೊಬೈಲ್ಗಳದಾವ, ಸುಮ್ಮನೆ ಅದು ಕಾಣಕ್ಕೆ ಎಷ್ಟು ಚಂದ ಸಣ್ಣದದೆ, ಅದರಾಗ ಓಡಾಡ್ತಾವ ಎಲೆಕ್ಟ್ರಾನ್ಸ್, ಏನು ಓಡ್ತಾವ. ನೀವು ಸುಮ್ಮನೆ ಹಿಂಗೆ ಬಟನ್ ಒತ್ತಿದ್ರೆ ಸಾಕು, ಹೇಳಿ ಎಲ್ಲಿ ಹೋಗೋಣ ಅಂತಾವ. ಲಕ್ಷ ಲಕ್ಷ ಕಿಲೋಮೀಟರ್ ಸುಮ್ಮನೆ ಒಂದು ಕ್ಷಣದಲ್ಲೇ ನೀವು ಹೇಳ್ತೀರಿ ಇಂಥದ್ದೊಂದು ಸಂದೇಶ ಅಮೇರಿಕಾ ದೇಶಕ್ಕೆ ಇಂಥ ಮನುಷ್ಯಾಗ ಮುಟ್ಟಿಸ್ಬೇಕು. ಮುಟ್ಟೋದು ಇಷ್ಟ ತಡ, ಅಲ್ಲಿಗೆ ಹೋಗಿರ್ತಾವ, ಚಲಿಸೋದಿಲ್ಲೇನು. ಗಟ್ಟಿಯಾಗಿ ಅವು ಕುಂತ ಬಿಟ್ಟಿದ್ರೆ ಏನೂ ನಡೀತಿರ್ಲಿಲ್ಲ. ಎಷ್ಟು ತೀವ್ರವಾಗಿ ಚಲಿಸ್ತಾವ ಅಂತ ಇಷ್ಟೆಲ್ಲ ಕೆಲಸ ನಡೆದದ ಜಗತ್ತಿನಾಗ. ಮೊಬೈಲ್ ಒಂದು ಬಂದು ಜಗತ್ತಿನಲ್ಲಿ ಅಪ್ರತಿಮ ಕೆಲಸ ಮಾಡಿ. ವಾಮನ ಅಂತಿರಲಿಲ್ಲೇನು? ವಾಮನ ಇದ್ದಂಗೆ ಮೊಬೈಲ್. ಈ ಭೂಮಿ ಮೇಲೆ ಒಂದು ಕಾಲ, ಆಕಾಶದಾಗ ಒಂದು ಕಾಲ, ನಿಮ್ಮ ಕಿಶೆದಾಗ ಒಂದು ಕಾಲ, ಇಷ್ಟು ವಾಮನ. ಎಂಥ ಅದ್ಭುತ ಕ್ರಾಂತಿಯನ್ನು ಮಾಡಿತು ಮೊಬೈಲ್. ಬಹಳ ಅದ್ಭುತ ಕ್ರಾಂತಿ. ಒಂದು ಇಟ್ಟದ ಮತ್ತು ಇಟ್ಟದ ಜಗತ್ತನ್ನೆಲ್ಲ ತಿರುಗಾಡ್ತದೆ. ಒಂದಿಷ್ಟ ಅದರ ಒಳಗೆ ಏನು ಓಡಾಡ್ತಾವಲ್ಲ ಆ ಕಣಗಳು, ಶಕ್ತಿಯ ಬಿಂದುಗಳು, ಶಕ್ತಿಯ ಯೂನಿಟ್ಗಳು, ಬಿಂದುಗಳು ಎಷ್ಟು ಅದ್ಭುತ ಕೆಲಸ ಮಾಡುತ್ತೆ. ಜಗತ್ತೇ ದುಡಿತಾ ಚಲಿಸ್ತಾದ. ಇಂಥದ್ರಲ್ಲೇ ಅಚಲವಾಗಿ ಯಾವುದದ ಅಂದ ಋಷಿ. ಅವಾಗ ಯಾವುದದ ಅಚಲ? ಎರಡು ರೀತಿಯ ಚಲನ, ಸ್ಥಾನಾಂತರ ಚಲನ, ಆ ಬಳಿಕ ಕಾಲಾಂತರ ಚಲನ.